ರಾಘು ಹೇಳ್ದ ಇವತ್ತು ಹೋಗೋಣ, ನಮ್ಮ ಯಜಮಾನ್ರಿಗೆ ಹೇಳ್ತೀನಿ, ಅವರು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ, ಹಂಗಾದ್ರೆ ಬೇಗ ಕಳ್ಳರನ್ನ ಕಂಡುಹಿಡಿತಾರೆ, ಯಾರು ಅಂತ ಗೊತ್ತಾಗುತ್ತೆ ಅಂದ. ಹೋಗ್ಬೇಕು. ಈಗ ಇನ್ನೇನು ಉಪ್ಪಿಟ್ಟು ಮಾಡಕ್ಕೆ ಇಕ್ಕಿದ್ದೀನಿ, ಅಳ್ಕೊಂಡ್ರೆ ತಿಂದ ತಕ್ಷಣ ಹೋಗ್ಬೇಕು ಇವತ್ತು. ಲಸ್ಮಕ್ಕ ಲಸ್ಮಕ್ಕ ಏನು ಮಾಡ್ತಿದ್ಯಾ ಮೇನೆ? ಏನಿಲ್ಲ ಕಣ್ಗುಣಜಿ, ಉಪ್ಪಿಟ್ಟು ಮಾಡೋಣ ಅಂತ ಇಕ್ಕಿದ್ದೆ, ಎಲ್ಲ ತರಕಾರಿ ಹಾಕಿ ಒಲೆ ಮೇಲೆ ಇಕ್ಕಿದ್ದೆ, ಅಳ್ಕೆಂಬ್ಲಿ ಅಂತನ ಸ್ವಲ್ಪ ಹೊತ್ತು ಬಂದು ಕುಕ್ಕೊಂಡು ಇತ್ಲಾಗೆ. ಬಾ, ನೀನೇನು ತಿಂಡಿ ಮಾಡಿದ್ಯಾ? ಅಯ್ಯೋ ತಿಂಡಿ ಇಲ್ಲ, ತೀರ್ತಾ ಇಲ್ಲ, ನಮ್ದು ಮುದ್ದೆ ಅನ್ನ ಸಾರು. ಅದೇನೋ ಬಾನು ಏನೋ ಹೇಳಿಲ್ಲಮ್ಮ, ಯಾರೋ ಕಳ್ಳರು ಜೋಳಕ್ಕೆ ಬೆಂಕಿ ಇಟ್ಟಿರೋರು ಸಿಕ್ಕಿದ್ರಂತೆ ನೆನ್ನೆ ದಿವಸ, ಏನೋ ಸಂತೆಗೆ ಹೋದಾಗ. ನಿಜ ನೀನಿ? ಹ್ಞೂ ಕಣ್ಗುಂಡಜ್ಜಿ, ಅದೇನು ಮಾಡೋದು, ಹೋಗಿ ಪೊಲೀಸ್ನಾಗ ಹೇಳಿರೆ ಹಿಡೀರಿ ಅಂತಾನ. ನನ್ನ ಮಗ ಅವ್ನು ಯಾವನ ಪೊಲೀಸ್, ನಾನು ಥೂ ಯಾಕಾದ್ರೂ ಬಂದೋ ಏನೋ ಇಲ್ಲಿಗೆ ಅಂತ ಅನ್ನಿಸ್ಬಿಡ್ತು. ದರಿದ್ರದವನು. ಪೊಲೀಸ ಗಂಡಸ್ರ? ಅವ್ರು ಯಾರು ಮೇಡಮ್ ಅವ್ರು ಇದ್ರಲ್ಲಿ, ಅದೇ ಅವ್ರೆಂತಾರ ಹೆಸರು? ಅವರೇ ತಾನೇ ಇದ್ದರು, ಬೇರೆ ಬಂದೇವ್ರ? ಹ್ಞೂ ಕಣ್ಗುಂಡಜ್ಜಿ, ಆ ಮೇಡಮ್ ಅವರು ಬೇರೆ ಕಡೆಗೆ ಹೋಗ್ಯವ್ರಂತೆ, ಇವ್ರನ್ನ ತಂದು ಇಲ್ಲಿಗೆ ಹಾಕ್ಯವ್ರಿ. ಅವನ ಹೆಸರೇನೋ ಎಂಥದ್ದು ಹೆಸರು ಕೇಳಲಿಲ್ಲ. ನನ್ನ ಮಗ ಬರೀ ಸರ್ ನಾವು ತೋರಿಸ್ತೀವಿ ಹಿಡೀರಿ, ಅವರೇನೇ ನಮ್ಮ ಜೋಳಕ್ಕೆ ಬೆಂಕಿ ಇಟ್ಟಾರು ಅಂತಂದ್ರೆ ಕಂಪ್ಲೇಂಟ್ ಕೊಟ್ಟು ಹೋಗ್ರಮ್ಮ, ನಾವೆಲ್ಲ ವಿಚಾರಣೆ ಮಾಡ್ತೀವಿ, ನೀವೇ ನಮಗೇನು ನಮ್ಮ ಡ್ಯೂಟಿ ಬಗ್ಗೆ ಹೇಳ್ಬೇಕಾಗಿಲ್ಲ, ನಮಗೆ ಗೊತ್ತೈತೆ ಯಾವಾಗ ಏನು ಕೆಲಸ ಮಾಡಬೇಕು ಅಂತಾನ, ಬರ್ಕೊಟ್ಟು ಹೋಗ್ರಿ ಅಂತಾನ. ಅವನು ಒಳ್ಳೆ ನಾಯಡ್ದಂಗಡ್ದ ಪೊಲೀಸ್ನವನು. ಅದಕ್ಕೆ ಇನ್ನೇನು ಮಾಡೋದು ಅಂತಾನ, ನಾವು ಪೊಲೀಸ್ನರ್ತಾಗೆ ಗುದ್ದಾಡಕ್ಕಾಗುತ್ತೆ, ಬರೀ ಸರ್ ಈಗಲೇನೆ ಅಂತಾನ. ಅದಕ್ಕೆ ಇನ್ನೇನು ಮಾಡೋದು ಅಂತ ಅದೇ ಬಂದ್ವಿ. ಅವನು ಇವನು ರಾಘು ಇದಾನಲ್ಲ, ಅವ್ರ ಯಜಮಾನ್ರಿಗೇನು ಪೊಲೀಸ್ನರು ಗೊತ್ತಂತೆ, ಅದಕ್ಕೆ ಹೇಳ್ತೀನಿ ಕಣ್ಲಸ್ಮಕ್ಕ ಬಾ ಹೋಗೋಣ ಅಂತ ಹೇಳಿದ್ದ. ಈಗ ಹೋಗ್ಬೇಕು, ಈಗ ತಿಂಡಿ ತಿಂದು. ಬಾ ಕುಕ್ಕ ಬಾ. ಅಯ್ಯೋ ದೇವ್ರೇ, ಆ ಮೇಡಮ್ ಇದ್ದಿದ್ರೆ ಚೆನ್ನಾಗಿತ್ತು ಕಣೆ ಲಸ್ಮಕ್ಕ, ಅಲ್ವಿ? ಯಾತನ ಕಂಪ್ಲೇಂಟ್ ಕೊಟ್ರೆ ಜಲ್ದು ವಿಚಾರಣೆ ಮಾಡೋರು ಬರೋರು. ಏನು ಎತ್ತ ಅಂತಾನ ಕೇಳಿ ಯಾವನ ಕಳ್ಳಗಿಳ್ರಿ ಇದ್ರೆ ಹಿಡಿಯಾರು. ಇವ್ನ ಯಾವಂತಂದೆ ಹಾಕಿರಿ? ಅಯ್ಯ ಅಕ್ಕ, ಆ ಮೇಡಮ್ ಇದ್ದಿದ್ರೆ ಚೆನ್ನಾಗಿತ್ತು, ಹೋಗತ್ತ. ಈಗ ಏನು ಮಾಡ್ತೀರಿ ಈಗ? ಹಂಗಾರೆ ಆ ಕಳ್ಳರನ್ನ ನೀವು ನೋಡಿರೇನು? ಅವ್ರೇನ ಬೆಂಕಿ ಇಟ್ಟವರು? ನಿಮ್ಗೇನು ಗೊತ್ತಾಯ್ತು? ಅದೇ ಅವ್ರು ಮಾತಾಡ್ಕೊಂಡು ನಿಂತ್ಕೊಂಡಿದ್ರು, ನಾವು ಅವಾಗ್ಲೇ ಹೋದ್ವಿ, ರಾಮನಾಳೆಗೆ ಜೋಳಕ್ಕೆ ಬೆಂಕಿ ಇಟ್ವಿ, ಅವ ಹೇಳಿದ್ಕೆ ಹೆಂಗ ದುಡ್ಡಾತು, ವಾರಕ್ಕೊಂದ ನಿಂತ ಸಿಕ್ಕಿರೆ ನಮ್ಗೆ ಜಾಸ್ತಿ ಇದೇ ಇರಲ್ಲ, ರಿಸ್ಕ್ ಇರಲ್ಲ ಅಂತ ಮಾತಾಡ್ತಿದ್ರು. ರಾಮನಳ್ಳಿ ನಮ್ದು ಒಂದೇ ತರ ಈ ತಾಲೂಕ್ನಾಗಿರೋದು, ಅದಕ್ಕೆ ನಾ ಜೋಳಕ್ಕೆ ಬೆಂಕಿ ಇಟ್ಟಿದ್ದು ಅಂತ ಬೇರೆ ಮಾತಾಡಿರು. ಆದ್ರೆ ಯಾರು ಹೇಳಿರೋದು ಅವ್ರಿಗೆ ಅಂತ ಮಾತಾ ಬಾಯಿ ಬಿಡ್ಲಿಲ್ಲ ಅವರು. ಅದೇ ಹೋದ್ರ ನನ್ನ ಮಕ್ಕಳು, ಅಲ್ಲೆಲ್ಲ ರೂಮ್ ಐತೆ ಅಂತಾನ ಅಲ್ಲಿಗೆ ಹೋದ್ರು. ನಾವು ಹಿಂದೆನೇ ಹೋದ್ವಿ, ಅದನ್ನೇ ಹಿಂದೆ ಹೋಗಿ ನೋಡ್ಕೊಂಡು ಬಂದು ಪೊಲೀಸ್ನವ್ರಿಗೆ ಹೇಳಿರೆ ಅವಯ್ಯ ಯಾತು ಸರಿಯಾಗಿ ಏನು ಕೇಳಿಸ್ಲೂ ಇಲ್ಲ, ಬರ್ಲೂ ಇಲ್ಲ ಅವನು. ಏನ್ ಮಾಡೋದು ಅಂತಾನ ಅದೇ ಊರಕ್ ಬಂದ್ವಿ. ಇವಾಗ ಹೋಗ್ಬೇಕು ರಾಘು ಜೊತೆಗೆ ಟೌನಿಗೆ. ಬಾ ಕುಕ್ಕ ಬಾ. ಹೌದಾ, ಹಂಗಾದ್ರೆ ಇವತ್ತು ಎಲ್ಲಿಗೆ ಹೋಗ್ತೀರಾ? ಅದೇ ಪೊಲೀಸ್ಗೆ ಅವ್ರು ಯಾರೋ ಯಜಮಾನ್ರು ಇದ್ದಾರಂತಲ್ಲ, ರಾಘು ಅವ್ರ ಯಜಮಾನ್ರು, ಅವ್ರ ಹತ್ರ ಹೇಳ್ತಿದ್ರೆ ಏನಾದ್ರು ಕೆಲಸ ಆಗುತ್ತೇನೋ ಅಂತಾನ ಹೋಗ್ತಾ ಇದೀವಮ್ಮ. ಅವನಿನ ಪೊಲೀಸ್ನಲ್ಲಿ ಏನ್ ಮಾಡ್ತಾನೋ ಏನೋ ಅಂತ. ಅಯ್ಯೋ ಅಂತ ಸೋಂಬೇರಿ ಪೊಲೀಸ್ ಆದ್ರೆ ಯಾರು ಹೇಳಿರುವ ಅಷ್ಟೇನೆ, ಅವನೇನ್ ತಲೆ ಕೆಡಿಸ್ಕೊಂಬಲ್ಲ. ಸುಮ್ಮನೆ ಅವ್ರು ಇವ್ರನ್ನ ಕಾಯಿ ಕಾಲು ಹಿಡ್ದು ತಿರ್ಗಾ ಪೊಲೀಸ್ನಂತಕ್ಕೆ ಯಾಕೆ ಹೋಗ್ತೀರಾ ಹೇಳ್ರಿ? ಮತ್ತಿನ್ನೇನ್ ಮಾಡೋದು ಗುಂಡಜ್ಜಿ, ಹಂಗೆ ಬಿಟ್ಟಾಗ ಸುಮ್ಮನಾಗು ಅಂತ ಹೇಳ್ತೀಯ? ಇಷ್ಟ ದಿನ ಅಂತನೂ ಯಾರು ಅಂತ ಗೊತ್ತಿಲ್ಲದೆ ಸುಮ್ಮನೆ ಇದ್ವಿ, ಹೋದ್ರೆ ಹೋಗ್ಲಿ ಅಂತಾನ. ಈಗ ಗೊತ್ತಾದ್ಮೇಲೆ ಸುಮ್ಮನಿರಕ್ಕೆ ಮನಸ್ಸಿಲ್ಲಮ್ಮ. ಅದ್ ಯಾರು ಏನು ಎತ್ತ ಅಂತಾನ ಕಂಡಿಡಿಲೇಬೇಕು. ನನಗಂತೂ ಸಮಾಧಾನನೇ ಇಲ್ಲ. ಅವತ್ತಿಂದನ ಯಾರು ಯಾರು ಅಂತಾನ ನನ್ನ ತಲೆಗಂತೂ ಕೊರಗಿತ್ತಿತ್ತು. ಇವತ್ತು ಹೆಂಗೋ ಯಾರು ಅಂತ ಗೊತ್ತಾಗೈತೆ. ನನ್ನ ಮಕ್ಕಳನ್ನ ಹಿಡಿದು ಸರಿಯಾಗಿ ಬೆಂಡೆತ್ತಿದ್ರೆ ಬಾಯಿ ಬಿಟ್ಟೇ ಬಿಡ್ತಾರೆ, ಗೊತ್ತು ನನಗೆ. ಅಯ್ಯೋ ನಾನು ಏನು ಬಿಟ್ಟಾಗ ಸುಮ್ಮನಾಗು ಅಂತ ಹೇಳ್ತಿಲ್ಲ, ಯಾರು ಅಂತ ನಾ ಕಂಡಿಡಿಲೇಬೇಕು. ಆದ್ರೆ ಆ ಪೊಲೀಸ್ ತಕ್ಕ ಹೋಗ್ಬೇಡ್ರಿ, ನೀವೇ ಯಾರನ್ನಾದ್ರೂ ಗಂಡು ಮಕ್ಳನ್ನ ಕರ್ಕೊಂಡೋಗ್ರಿ, ಒಂದಿಬ್ರನ್ನ ಕರ್ಕೊಂಡೋಗಿ ಅದು ಎಲ್ಲೇದಾರೆ ಅಂತನ ನೋಡಿ ಹಿಡ್ದು ಸರಿಯಾಗಿ ಎಳ್ಕೊಂಬರಿಗೆ ಹೇಳ್ತೀನಿ. ಇಲ್ಲಿಗೆ ನಮ್ಮೂರಿಗೆ ಎಳ್ಕೊಂಬಂದು ಸರಿಯಾಗಿ ಹೇರಿಕ್ಕಿರೆ ಬಾಯಿ ಬಿಡ್ತಾರೆ ಯಾರು ಅಂತಾನ. ಯಾರನ್ನು ಕರ್ಕೊಂಡು ಹೋಗೋದು? ಅವರು ಮೊದ್ಲೇ ರೌಡಿ ಕರ್ಕೊಂಡ್ರೆ ಗುಂಡಜ್ಜಿ, ಯಾರನ್ನು ಕರ್ಕೊಂಡು ಹೋಗೋದು ಹೇಳು? ಏನ ಹೆಚ್ಚು ಕಮ್ಮಿ ಆದ್ರೆ? ಅಯ್ಯೋ ಹೆಚ್ಚು ಕಮ್ಮಿ ಆಗಲ್ಲ, ಏನು ಇರಲ್ಲ. ಇಬ್ರನ್ನ ಯಾರನ್ನ ಗಂಡು ಮಕ್ಳನ್ನ ಕರ್ಕೊಂಡು ಹೋಗ್ರಿ, ಬಿಗ್ಯಾದರ್ನ, ಅವರೆಲ್ಲನ ಸುಮ್ಮನೆ ಆಗ್ತಾರೆ ಒಂದೆರಡು ಬಿಟ್ರೆ. ಏನ್ ಗುಂಡಜ್ಜಿ? ಏನು ಇಲ್ಲಪ್ಪ, ಅದೇಳ ಯಾರು ಬೆಂಕಿ ಇಟ್ಟರು ಯಾರು ಅಂತ ಸಿಕ್ಕಿದ್ರಂತಲ್ಲ, ಪೊಲೀಸ್ನೇನು ಯಾಕೆ ಸರಿಯಾಗಿ ವಿಚಾರಿಸ್ಲಿಲ್ವಂತೆ, ಕಂಪ್ಲೇಂಟ್ ಕೊಟ್ಟು ಹೋಗ್ರಿ ಅಂದಂತೆ. ಅದಕ್ಕೆ ಇವ್ರು ತಿರ್ಗಾನ ಪೊಲೀಸ್ ಪಂತಕ್ಕೆ ಹೋಗ್ತಾರಂತೆ. ಯಾರೋ ರಾಘೂರ್ ಅವ್ರ ಯಜಮಾನ್ರು ಯಾರೋ ಇದಾರಂತಲ್ಲ ಕೆಲಸ ಕೊಟ್ಟಿರೋರು, ಅವ್ರ ತಗ ಹೇಳ್ತಾರಂತೆ. ಅದಕ್ಕೆ ನಾನು ಯಾರ ತಕ್ಕ ಹೋಗ್ಬೇಡ್ರಿ, ಇಬ್ರು ಗಂಡು ಮಕ್ಳನ್ನ ಕರ್ಕೊಂಡೋಗಿ ಅವ್ರನ್ನ ಎಲ್ಲಿದ್ದಾರೆ ಅಂತ ಕಂಡಿಡ್ದು ಸರಿಯಾಗಿ ಏರಿಕ್ರಿ, ಯಾವಾಗ ಕಟ್ತಾರೆ ಸತ್ಯನ ಏನು ಅಂತಾನ ಅಂತ ಹೇಳ್ತಾ ಇದ್ದೀನಿ. ಹಂಗ ಮಾಡಕ್ಕಾಗುತ್ತೆ ಗುಣಜ್ಜಿ? ಏನಾನ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ? ಅಯ್ಯೋ ಏನು ಹೆಚ್ಚು ಕಮ್ಮಿ ಆಗಲ್ಲ, ಏನು ಇಲ್ಲ, ಸುಮ್ಮನೆ ಮಾಡ್ರಿ ಹೇಳ್ತೀನಿ.
ಅಂತ ನನ್ನ ಮಕ್ಕಳಿಗೆ ಹಂಗೆ ಮಾಡಬೇಕು. ಪೊಲೀಸ್ ಅದು ಇದು ಅಂತ ಹೋದ್ರೆ ಇನ್ನ ದಿನ ಹಿಡಿಯುತ್ತೆ ಯಾರು ಅಂತ ಕಂಡಿಡಿಯಕ್ಕೆ. ಅವನ್ ಬೇರೆ ಪೊಲೀಸ್ ಬೇರೆ ನೆಟ್ಟಗಿಲ್ಲ, ಆ ನನ್ನ ಮಗ ಸರಿ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ಯಾ? ಅದಕ್ಕೆ ಅಯ್ಯೋ ನಮ್ಮ ಯಪ್ಪಗ್ ನೋಡಿರೆ ಕಾಲ್ ಅವಾಗ ಇದಾಗಿತ್ತಲ್ಲ, ಮುರಿದಿತ್ತಲ್ಲ, ಅವಾಗ ಯಾರೋ ಇದ್ ಮಾಡ್ಬಿಟ್ಟು ಅವಾಗಿಂದನ ಆ ಯಪ್ಪಗೆ ಜೋರಾಗಿ ಓಡಕ್ಕಾಗಲ್ಲ, ಏನೂ ಇಲ್ಲ. ಈ ಯಪ್ಪನ್ ಕರ್ಕೊಂಡು ಹೋಗಕ್ಕಾಗಲ್ಲ, ಇನ್ಯಾರನ್ನ ಕರ್ಕೊಂಡು ಹೋಗನ್ ಗುಂಡಜ್ಜಿ? ಅಯ್ಯೋ ಇನ್ಯಾರು ಇಲ್ವೇನೆ, ರಾಘು ಇದಾನಲ್ಲ, ರಾಘುನ್ ಜೊತೆಗೆ ಇನ್ಯಾರಾದ್ರೂ ಒಬ್ರನ್ನ ಕರ್ಕೊಂಡೋಗು. ಇವನು ರಾಜ ಇದ್ದಾನಲ್ಲ, ಸಾವುಕಾರ ಸಿದ್ದಪ್ಪನ ಮಗ, ಅವನ್ನೇ ಕರ್ಕೊಂಡೋಗು, ಬತ್ತಾನೆ ಅವನ್ನ. ಅಯ್ಯೋ ಅವನು ಕರ್ಕೊಂಡು ಹೋಗಕ್ಕಾಗುತ್ತೆ ಗುಂಡಜ್ಜಿ? ಸಾವುಕಾರ ಸಿದ್ದಪ್ಪ ಕಳಿಸ್ಬೇಕಲ್ಲ. ಅಯ್ಯೋ ಆ ಸಾವುಕಾರ ಸಿದ್ದಪ್ಪನ ಯಾಕೆ ಕೇಳಕ್ ಹೋಗ್ತಿ ಹೇಳು? ಅವನಿಗೆ ಗೊತ್ತಾಗ್ದಂಗೆ ಅಲ್ಲೆಲ್ಲ ಹೊಲ್ತಾಗ್ ಇರ್ತಾನೆ. ಕರ್ಕೊಂಡು ಅವನು ಮತ್ತೆ ರಾಘುನು ಕರ್ಕೊಂಡು ನೀನು ಭಾಗ್ಯಮ್ಮ ಇಬ್ರು ಹೋಗ್ರಿ. ಹಂಗೆ ಮಾಡ್ಬೇಕನ್ಗುಂಡಜ್ಜಿ. ಆಗ ರಾಘು ಬಂದ. ರಾಘು ಬಾರೋ. ಲಸ್ಮಕ್ಕಯ್ಯ ಆಯ್ತಾ, ಬರೀ ಹೋಗಣ. ಯಾಕೆ ಇಲ್ಲೇ ಕುಂತಿದ್ದೀರಾ? ಎದ್ ಬರ್ರಿ ಬೇಗ. ರಾಘು ಏನ್ ಗೊತ್ತೇನೋ, ಪೊಲೀಸ್ ಬೇಡ ಏನು ಬೇಡ, ನೀವೇ ಒಂದಿಬ್ರು ಗಂಡ್ಮಕ್ಳು ಕರ್ಕೊಂಡೋಗಿ ಹಿಡ್ದು ಸರಿಯಾಗಿ ಏರಿಕ್ರಿ ಅವ್ರಿಬ್ರಿಗೂ ಅಂತಾನ ಗುಂಡಜ್ಜಿ ಹೇಳ್ತೈತೆ. ಏನ್ ಮಾಡೋದು, ಪೊಲೀಸರ ಹತ್ರ ಹೋದ್ರೆ ನ್ಯಾಯ ಸಿಗಲ್ಲ. ಅವ್ನು ಯಾರೋ ಸ್ವಲ್ಪ ಪೊಲೀಸ್ ಬೇರೆ ಸರಿ ಇಲ್ಲ ಅಂತ ಹೇಳ್ತೀಯ. ಯಾರು ಹೇಳಿರು ಅಷ್ಟೇನೆ, ನಾವು ತಲೆ ಕೆಡಿಸ್ಕೊಂಬಲ್ಲ. ಸುಮ್ಮನೆ ಗಂಡ್ಮಕ್ಳನ್ನ ಕರ್ಕೊಂಡೋಗಿ ಹಿಡ್ದು ಬೆಂಡೆತ್ರಿ ಎಳ್ಕೊಂಬಂದ್ರಿ ಇಲ್ಲಿಗೆ ಊರಿಗೆ ಅಂತ ಹೇಳ್ತೈತೆ ಗುಂಡಜ್ಜಿ. ಏನ್ ಮಾಡೋದು? ಹೌದಾ? ಅಯ್ಯೋ ಬೆಂಡೆತ್ತಕ್ಕೆ ಅವ್ರು ಬೇರೆ ರೌಡಿಗಳಿದ್ದಂಗಿದ್ದೀರಾ ಅಂತ ಹೇಳ್ತೀಯಲ್ಲ ಲಸ್ಮಕ್ಕಯ್ಯ. ಅವ್ರನ್ನ ಹೆಂಗೆ ಹಿಡಿಯೋದು, ಹೆಂಗೆ ಒದಿಯೋದು? ಅಯ್ಯೋ ನೀನೊಬ್ಬ ಇದೀಯ, ನಿನ್ ಜೊತೆಗೆ ಅವ್ನ ರಾಜನು ಇದಾನಲ್ಲ, ರಾಜನನ್ನು ಕರ್ಕೊಂಬ. ಹೋಗಿ ಅವ್ರ ಮಂತಾಗೋ ಇಲ್ಲಾಂದ್ರೆ ಎಲ್ಲನ ಹೊರಗಡೆ ಎಲ್ಲನ ಇದ್ರೆ ಕರ್ಕೊಂಬ. ಅವ್ರ ಮನೆಯವ್ರಿಗೆ ಯಾರಿಗೂ ಹೇಳಕ್ ಹೋಗ್ಬೇಡ ಹಿಂಗೆ ಅಂತಾನ. ಗುಂಡಜ್ಜಿ ಕರಿತೈತೆ ಬರ್ಬೇಕಂತೆ, ಯಾಕನ ಅಂತ ಹೇಳಿ ಕರ್ಕೊಂಬರೋಗೋಳು ಹೇಳ್ತೀನಿ. ನಾನು ಹೇಳಿದ್ರೆ ಬತ್ತಾನೆ ಅವನು ರಾಜ. ಹೌದಾ? ಅದು ಸರಿನೇ, ಹಂಗೂ ಮಾಡ್ಬೋದು. ಆದರೆ ಆ ಅಣ್ಣ ಬರಬೇಕಲ್ಲ ರಾಜಣ್ಣ. ಬರ್ತಾನೆ, ಹೋಗು ಗುಂಡಜ್ಜಿ ಲಸ್ಮಕ್ಕಯ್ಯ ಕರಿತಾ ಇದ್ದಾರೆ ಬರ್ಬೇಕಂತೆ ಅಣ್ಣ, ಏನ್ಕನ ಅಂತ ಹೇಳಿ ಕರ್ದ ಹೋಗು. ಇಲ್ಲಾಂದ್ರೆ ಮಲ್ಲಿ ಇದ್ರೆ ಮಲ್ಲಿಗಾದ್ರೆ ಹೇಳು. ಸರಿ ಆಯಿತು, ನೋಡೋಣ. ಇಲ್ಲೆಲ್ಲಾದ್ರೂ ಊರಾಗ ಏನಾದರೂ ಈಗ ಬರಬೇಕಾದ್ರೆ ಅಲ್ಲಿ ಇದ್ರ ಹತ್ರ ಕೂತ್ಕೊಂಡಿತ್ತವಣ್ಣ. ಹೊಲ್ದ ಕಡೆಗೆ ಹೋಗ್ಬೇಕು ಅಂತ ಹೇಳ್ತಿತ್ತು. ಇರು, ಅಲ್ಲೇ ಹೋಗ್ತಾ ಇತ್ತು, ಹೊಲ್ದ ಕಡೆಗೇನೋ ಹೋಗ್ತಾ ಇತ್ತು. ಹೋಗಿ ಕರ್ದ್ಬತ್ತೀನಿ, ಜಲ್ದಿ ಹೋಗಿ. ಸರಿ ಹುಡುಗ ಜಲ್ದಿ ಬರೋಗು. ಸರಿ ಕಣ್ಗುಂಡಜ್ಜಿ, ಅವ್ರು ಬರೋ ಅಷ್ಟೊತ್ತಿಗೆ ನಾನೊಂದೀಟ ಉಪ್ಪಿಟ್ಟು ಮಾಡಿದ್ದೀನಿ, ತಿಂದ್ಬಿಡ್ತೀನಿ. ಸರಿ ಆಯ್ತು, ತಿಂದು ಬರೋಗು. ಸೀನಪ್ಪ ನೀನು ತಿನ್ನಂಗಿದ್ರೆ ತಿನ್ನೋಗು, ನೀನು ಹೋಗ್ತೀನಿ ಇವ್ರ ಜೊತೆಗೆ. ಅಯ್ಯೋ ಬೇಡ ಕಣ್ಗುಂಡಜ್ಜಿ, ಅಯ್ಯಪ್ಪಗೆ ಜ್ವರ ಓಡಾಗಕ್ಕಾಗಲ್ಲ. ಆಮೇಲೆ ಅಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದ್ದು. ಏನು ಬೇಡ ಬಿಡು, ನಾನು ಭಾಗ್ಯಮ್ಮ ಭಾನನು ಬತ್ತೀನಿ ಅಂತ ಹೇಳವಳೆ. ನಾವು 3 ಜನ ಇರ್ತೀವಿ, ಅವರಿಬ್ರು ಗಂಡು ಮಕ್ಳು ಇರ್ತಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಹಿಡಿತೀವಿ ಬಿಡು. ಅಯ್ಯಪ್ಪ ಏನು ಬೇಡ, ಸುಮ್ಮನೆ ಯಾಕೆ? ಕಣ್ಗುಂಡಜ್ಜಿ, ನನಗೂ ಜೋರಾಗಿ ಓಡಾಗಕ್ಕಾಗಲ್ಲ. ಯಾಕೆಂದ್ರೆ ಅವಾಗ ಒಂದಿಷ್ಟು ಕಾಲಿಗೆ ಏಟು ಬಿದ್ದಿತ್ತಲ್ಲ ಅವಾಗಿಂದನ. ಸರಿ ಬಾರೆ ಲಕ್ಷ್ಮಿ, ಬಾ ತಿಂಡಿ ಹಾಕೊಡು. ನೀನು ತಿಂದು ಹೊರಡಿವಂತೆ, ರಾಜ ಬಂದ್ರೆ ಅವ್ರನ್ನು ಕರ್ಕೊಂಡು ಹೊರಡಿರಂತೆ. ಸರಿ ಆಯ್ತು ನಡಿ. ಗುಂಡಜ್ಜಿ ನೀನ್ ಕುಕ್ಕಡಿದ್ಯಾ? ಎಲ್ಲಿ ಲಸ್ಮಕ್ಕ? ಜಲ್ದಿ ಹೋಗ್ಬೇಕು ನಾವು ಟೌನ್ಗೆ. ಪೊಲೀಸ್ನ ಹಿಡ್ಕೊಂಡು ಆ ಜೋಳಕ್ಕೆ ಬೆಂಕಿ ಇಕ್ಕಿರನ ಹಿಡ್ಕೊಂಡ್ ಬರ್ಬೇಕು ಒದ್ದು. ಅಯ್ಯೋ ಪೊಲೀಸ್ ಬೇಡ ಏನು ಬೇಡ, ರಾಜನು ಮತ್ತೆ ರಾಘುನು ಬರ್ತಾರೆ. ಅವ್ರಿಬ್ರು ಕರ್ಕೊಂಡೋಗಿ ಅವ್ರು ಎಲ್ಲಿದ್ದಾರೆ ಅಂತ ತೋರಿಸ್ರಿ. ಹಿಡ್ದು ಸರಿಯಾಗಿ ಹೊಡೆದು ಹೇಳ್ಕೊಂಬರ್ತಾರೆ ಈ ಊರಿಗೆ. ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಯಾರು ದುಡ್ಡು ಕೊಟ್ಟಾರು, ಯಾರು ಹೇಳ್ದಾರು, ಯಾಕೆ ಬೆಂಕಿ ಇಕ್ಕಿರೋ ಅಂತನ ಎಲ್ಲ ವಿಚಾರಿಸೋಣ. ಮೊದ್ಲು ಹಿಡಿದು ಇಲ್ಲಿ ಹೇಳ್ಕೊಂಬರ್ರಿ ಹೇಳ್ತೀನಿ. ನಾವೇ ಹಿಡ್ದು ಹೇಳ್ಕೊಂಬರ್ಬೇಕಾ? ನಮ್ಮ ಕೈಲಿ ಹಿಡ್ಕೊಂಬಕ್ಕಾಗುತ್ತೆ ಗುಂಡಜ್ಜಿ? ಅಯ್ಯೋ ನಿಮ್ ಕೈಲಿ ಆಗಲ್ಲ ಅಂತಾನೆ ಮತ್ತೀಗ ರಾಜನ್ನು ಮತ್ತೆ ರಾಘುನು ಜೊತೆ ಮಾಡಿರೋದು ನಿಮ್ ಜೊತೆಗೆ. ಹೌದಾ? ಅದು ಒಂಥರ ಸರಿನೇ ತಗ. ಆ ಪೊಲೀಸ್ ನಂತಾಗೆ ಹೋದ್ರೆ ಅವನ ಹಿಡಿಯತ್ತಿಗೆ ಇನ್ನೂ ಎಷ್ಟು 1 ವಾರ ಆಗುತ್ತೋ 2 ವಾರ ಆಗುತ್ತೋ ಹೇಳಕ್ಕಾಗಲ್ಲ. ನಾವೇ ಹೋಗಿ ಎಳ್ಕೊಂಬರೋದು ಇನ್ನೂ ಒಳ್ಳೇದೇನೆ. ನಾವೇನೆ ಅವತ್ತೇನೆ ನೆನ್ನೆಸ್ಲೇನೆ ಎಳ್ಕೊಂಬತ್ತಿದ್ವಿ. ಏನ್ ಮಾಡ್ತೀಯ, ನಾವು ಬರೇ ಹೆಂಗಸ್ರು ಹೋಗಿದ್ವಿ. ಬಿಡು, ಪೊಲೀಸ್ನವ್ರಿಗೆ ಹೇಳಿದ್ರೆ ಅವರೇ ಒದ್ದು ಎಳ್ಕೊಂಬಂದು ಸರಿಯಾಗಿ ಬೆಂಡ್ ಎತ್ತುತ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಆದ್ರೆ ಆ ನನ್ನ ಮಗ ಪೊಲೀಸ್ ನಾನು ದರಿದ್ರದವನು. ಅದಕ್ಕೇನೆ ಇವಾಗ ಅದು ಪೊಲೀಸ್ನವ್ರ ಹತ್ರ ಹೋಗೋದ್ ಬೇಡ, ನೀವೇ ಒದ್ದು ಎಳ್ಕೊಂಬರ್ರಿ ಅಂತ ನಾನೇ ಹೇಳಿದ್ದು. ಸರಿ ಆಯ್ತು. ಬಾನು ಅಲ್ಲಿ ಕಾಯ್ತಾ ಇದ್ದಾಳೆ. ಲಸ್ಮಕ್ಕ ಎಲ್ಗೋದ್ಲು? ಅವಳು ತಿಂಡಿ ತಿಂತಾ ಇದ್ದಾಳೆ. ಒಂದಿಟ್ಟು ತಿಂಡಿ ತಿಂದು ಬತ್ತೀನಿ ಅಂತಂದ್ಲು. ನೀವು ತಿಂಡಿ ತಿಂದು ಬಂದ? ರಾಜ ಬಂದ? ಬಾರಪ್ಪ ರಾಜ. ಏನ್ ಗುಂಡಜ್ಜಿ, ಏನೋ ಹೇಳ ಕಳಿಸಿದ್ರಂತೆ ನೀನು ಲಸ್ಮಕ್ಕಯ್ಯನು? ಏನಕ್ಕೆ? ಏನು ಇಲ್ಲಪ್ಪ ರಾಜ, ಅದೇ ಜೋಳಕ್ಕೆ ಬೆಂಕಿ ಇಕ್ಕಿದ್ರಲ್ಲ, ಲಸ್ಮಕ್ಕನ ಜೋಳಕ್ಕೆ, ಅದು ಮನುಷ್ಯ ಇಟ್ಟಿರೋದು. ಯಾ ಕಾಡಿಗೆ ಇಚ್ಚಿಂದನೂ ಅಲ್ಲ, ಯಾವ್ದೇ ಬಿಡಿ ಸೇರಿ ಹಾಕಿರೋದು ಅಲ್ಲ, ಬೇಕು ಅಂತ ನೀನೆ ಬೆಂಕಿ ಇಟ್ಟಿರೋದು. ನಾವು ನೆನ್ನೆ ದಿವಸ ಸಂತೆಗೆ ಹೋದಾಗ ಯಾರೋ ಇಬ್ರು ಮಾತಾಡ್ಕೊಂತಿದ್ರು. ಅವ್ರು ಅದಕ್ಕೆ ಪೊಲೀಸ್ಗೆ ನಾವು ಅವ್ರು ಎಲ್ಲಿದ್ದಾರೆ ಅಂತ ನೋಡಿ ಕಂಡಿಡ್ದು ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಪೊಲೀಸ್ನವ್ರು ಏನೋ ತಲೆ ಕೆಡಿಸ್ಕೊಂಡ್ಲಿಲ್ಲ. ಅದಕ್ಕೇನೆ ನಮ್ಮ ಜೊತೆಗೆ ನೀವಿಬ್ರು ಬಂದ್ರೆ ಅವ್ರನ್ನ ಹಿಡ್ದು ಎಳ್ಕೊಂಬರ್ಬೋದು ಅಂತಾನ. ಬತ್ತೀಯ ರಾಜ, ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡ, ಇದೊಂದು ಸಹಾಯ ಮಾಡು. ಹೌದಾ? ಬೇಕು ಅಂತ ಬೆಂಕಿ ಇಟ್ಟಿರೋದಾ? ಯಾರಂತೆ?
ಯಾರಲ್ಲ ಸ್ಮಕ್ಕ ಅದು? ಅಯ್ಯೋ ಒಬ್ಬ ಅದೇ ಸಾಕಮ್ಮನ ಮನೆಯಾಗೆ ಸೇಳಿ ಅಂತ ಮನೆ ಕೆಲಸದಲ್ಲಿದ್ಲಲ್ಲ, ಅದೇ ಸಾವುಕಾತಿ ಆದಾಗ ನಿಧಿ ಸಿಕ್ಕಿ ಅವ್ರ ಅಣ್ಣ ಅಂತ ಬಂದಿದ್ನಲ್ಲ ಬೈರ, ಅವನು ಮತ್ತೆ ಇನ್ನೊಬ್ಬ ಅವನ ಜೊತೆಗೆ ಅವ್ನ ಫ್ರೆಂಡ್ ಏನೋ ಯಾರೋ ಇಬ್ರಿದ್ರು ಕಣೋ. ಅವ್ರಿಬ್ರು ಮಾತಾಡೋದ ನಾನು ಭಾಗ್ಯಮ್ಮ ಬಾನು ಮೂವರು ಕೇಳಿಸ್ಕೊಂಡ್ವಿ. ಅದಕ್ಕೆ ಪೊಲೀಸ್ ಹೇಳಿದ್ರೆ ಅವ್ರ ತಲೆ ಕೆಡಿಸ್ಕೊಂಬಿಲ್ಲ. ಗುಂಡಜ್ಜಿ ಅದಕ್ಕೆ ನೀವೇನೆ ಗಂಡ್ ಮಕ್ಳನ್ನ ಕರ್ಕೊಂಡೋಗಿ ಏರಿಕೆ ಯಾಕಂಬರ್ರಿ ಅಂತ ಹೇಳ್ತೈತೆ. ಅದಕ್ಕೆ ನೀನು ರಾಗುನು ಬಂದ್ರೆ ನಮಗೆ ಸಹಾಯ ಆಗುತ್ತೆ ಅಂತಾನ. ಹೌದಾ, ಸರಿ ಆಯ್ತು. ಯಾವಾಗ ಹೋಗ್ಬೇಕು? ಈಗ್ಲೇ ನಾವು ಅದೇನೋ ಬೇರೆ ಪ್ಲಾನ್ ಏನೋ ಮಾಡ್ಕೊಂಡಿದ್ವಿ, ಆದ್ರೆ ಅದು ಕೆಲಸ ಮಾಡಲ್ಲ ಅಂತ ಗುಂಡಜ್ಜಿ ಹೇಳಿ ಈಗ ಈ ಪ್ಲಾನ್ಗೆ ನಿಂತಿದೀವಿ. ಇದು ಸರಿಯಾಗಿ ಕೆಲಸ ಮಾಡಿದ್ರೆ ಪಕ್ಕ ಕಳ್ಳ ಯಾರು ಅಂತ ಸಿಗಾಕಂತಾನೆ. ಬರ್ತೀರಾ ಈಗ್ಲೇನೆ? ಓ ಹೌದಾ, ಸರಿ ಆಯ್ತು, ಬರೀ ಹೋಗೋಣ. ನಾನು ಸ್ವಲ್ಪ ಮನೆಗೆ ಮಲ್ಲಿಗೆ ಹೇಳಿ ಬರ್ತೀನಿ. ಅಯ್ಯೋ ಬೇಡಪ್ಪ, ಮಲ್ಲಿಗೆ ಹಿಂಗೆ ಸುಮ್ಮನೆ ಟೌನ್ಗೆ ಹೋಗ್ತಾ ಇದ್ದೀನಿ, ಏನೋ ಸ್ವಲ್ಪ ಕೆಲಸ ಐತಿ ಅಂತ ಹೇಳ್ಬಾ. ಈ ಕೆಲಸ ಅಂತ ಮಾತ್ರ ಹೇಳಕ್ ಹೋಗ್ಬೇಡ ಯಾವುದಕ್ಕೂ. ಇರ್ಲಿ, ಮೊದಲು ಅವ್ರನ್ನ ಹೇಳ್ಕೊಂಬರೋಣ, ಯಾರಿಗೂ ಗೊತ್ತಾಗ ಬೇಡ ಅಂತ. ಹೌದಾ, ಸರಿ ಆಯ್ತು, ನೀವು ಬರ್ರಿ ಅಲ್ಲಿ ಬಸ್ ಸ್ಟ್ಯಾಂಡಿಗೆ, ನಾನು ಹೋಗಿ ಮನೆ ಹತ್ರ ಮಲ್ಲಿಗೆ ಹೇಳಿ ಬಂದ್ಬಿಡ್ತೀನಿ. ಸರಿಯಪ್ಪ, ಬರ್ತೀವಿ, ನೀನು ಹೋಗಿ ಹೇಳ್ಬಾ ಹೋಗು. ಸರಿ ನಡೀರಿ ಹೋಗೋಣ. ರೀ ನಾವು ಹೊರಡ್ತಾ ಇದ್ದೀವಿ. ಪಾಪು ಬಂದ್ರೆ ಅವನಿಗೂ ತಿಂಡಿ ಹಾಕೊಡ್ರಿ, ನಾವು ಹೋಗಿ ಬರ್ತೀವಿ. ನೀವು ಹೊಲ ಕಡೆಗೆ ಅದೇನೋ ನೀರಿಗೆ ಬೇಕು ಅಂದ್ರಲ್ಲ, ನೋಡ್ಕೊಳ್ರಿ, ಬರ್ತೀವಿ. ಸರಿ ಆಯ್ತು ಕಣೆ, ಹೋಗಿ ಬರ್ರಿ ಹುಷಾರು. ತಿಂಡಿ ತಿಂದ್ರಾ? ಹ್ಞೂ ತಿಂದೆ ಆಯ್ತು, ಹೋಗ್ತಾ ಇದ್ರಾ? ಹುಷಾರಾಗಿ ಹೋಗ್ರಿ ಯಾವುದಕ್ಕೂ. ಸರಿ ಆಯ್ತು, ನನ್ನ ಜೊತೆಗೆ ರಾಜ ಮತ್ತೆ ರಾಘು ಇರ್ತಾರಲ್ಲ, ನೋಡ್ಕೊಂತೀವಿ ಬಿಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ಬರ್ತೀವಿ. ಸರಿ ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.